ಮಾಡಲಿಲ್ಲ, ಇಷ್ಟೋ ತನಕ ಏನು ಮಾಡ್ತಾ ಇದ್ರಿ ನೀವು, ಇನ್ನೂ ಇದೆ ಹೊರಟಿಲ್ವಾ, ಇನ್ನೂ ಮಾಡಿಲ್ಲ, ಇಲ್ಲಿಂದ ಇನ್ನೆಷ್ಟೊತ್ತಿಗೆ ಹೊರಡೋದು ಅಂತ ಸುಳ್ಳು ಹೇಳ್ತಾರೆ, ಬೈತಾರೆ, ಭಯ ಆಗುತ್ತೆ, ನಮ್ಮಿಂದ ಲೇಟ್ ಆಯ್ತಲ್ಲ ಅಂತಂದು ನಾವು ಆ ರೀತಿ ಸುಳ್ಳು ಹೇಳ್ತೀವಿ. ಇವಾಗ ನಾವು ಸುಳ್ಳು ಹೇಳ್ತಾ ಇರೋದಂತೂ ನಿಜ, ಹೌದಾ? ಅದು ನಮಗೆ ಗೊತ್ತಲ್ವಾ? ನಾನು ಹೇಳ್ತಾ ಇರೋದು, ನಮಗೆ ಜೀವನದಲ್ಲಿ ಅವರು ಏನೋ ಅನ್ಕೊಂಡ್ಬಿಡ್ತಾರೆ, ಅವ್ರಿಗೆ ಸಮಾಧಾನ ಪಡಿಸ್ಬೇಕು, ಅವ್ರ ಹತ್ರ ಬಯಸ್ಕೋಬಾರ್ದು ಅನ್ನೋದು ಮುಖ್ಯನಾ, ಅವ್ರ ಒಪಿನಿಯನ್ ಮುಖ್ಯನಾ, ಅಥವಾ ಸತ್ಯ ಹೇಳೋದು ಮುಖ್ಯ? ಸತ್ಯ ಹೇಳೋದು ಮುಖ್ಯ ಆದ್ಮೇಲೆ ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ. ಇದು ಸತ್ಯ ಹೇಳೋದ್ರಿಂದ ಅದೊಂದು ಶಕ್ತಿ. ಸುಳ್ಳು ಹೇಳಿ ಮುಚ್ಚಿದ ತಕ್ಷಣ ಅವ್ರಿಗೆ ಶಕ್ತಿ ಕೊಟ್ಟಂಗೆ, ಯಾಕೆಂದ್ರೆ ಅವ್ರು ನಿಮ್ಮನ್ನು ರೂಲ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾರಿಗೋಸ್ಕರ ನಾವು ಸುಳ್ಳು ಹೇಳ್ತೀವೋ ಅವ್ರ ಪವರು, ನೀವು ವೀಕು. ನಿಮ್ಗೆ ಸ್ಟ್ರೆಂತ್ ಯಾವಾಗ ಬರೋದು? ನೀವು ಸತ್ಯವಾಗಿದ್ದಾಗ. ಏನು ಅವ್ರು ಬಿಟ್ಬಿಡಿ, ಅವ್ರ ಕರ್ಮ ಅದು, ಅವ್ರು ಏನು ತಿಳ್ಕೊತಾರೋ ಬಿಡ್ತಾರೋ, ಆಮೇಲೆ ಏನು ಹೇಳ್ತಾರೋ ಅದು. ಈಗ ನಾನು ಹೇಳೋದು ಇಷ್ಟೇ ಪ್ರಶ್ನೆ, ಮನುಷ್ಯನ ಸ್ವಭಾವ ಚಿಕ್ಕದ್ರಲ್ಲಿ ಏನು ಮಹಾ ಅಂತ ಅಂದೆ, ಚಿಕ್ಕದ್ರಲ್ಲಿ ಸತ್ಯ ಹೇಳ್ಬಿಟ್ರೆ ಇದೇ ಮಹಾ ಅಂದೆ ಹೇಳಿದ್ರೆ ನಮಗೆ ದೊಡ್ಡದನ್ನು ಕೂಡ ಫೇಸ್ ಮಾಡುವಾಗ ತಾಕತ್ ಬರುತ್ತೆ. ಚಿಕ್ಕದಕ್ಕೆ ನೀವು ಸುಳ್ಳು ಹೇಳಿದ್ರೆ ಇನ್ನು ದೊಡ್ಡದನ್ನು ಬಿಡ್ತೀರಾ ಅಂತ ಪ್ರಶ್ನೆ. ನಾವು ದೊಡ್ಡದನ್ನು ಬಿಡೋ ಇನ್ನೂ ಹೆದರ್ತೀವಿ ನಿಜ ಹೇಳಕ್ಕೆ, ಇನ್ನೂ ಮುಚ್ಚಿಡ್ತೀವಿ. ಇಲ್ಲಿ ಎಲ್ಲಿ ಪರೀಕ್ಷೆ ಆಯಿತು? ಇಲ್ಲಿ ನಾವು ಮತ್ತೆ ಜನಗಳಿಗೋಸ್ಕರ ಬದುಕ್ತೀವಿ ಹೊರತು ಸತ್ಯದಲ್ಲಿ ಬದುಕಕ್ಕಾಗಲ್ಲ. ಸತ್ಯದ ಶಕ್ತಿ ನಮ್ಗೆ ಅನುಭವಕ್ಕೆ ಬರೋಲ್ಲ. ಇಲ್ಲಿಲ್ಲೇ ಪರೀಕ್ಷೆ ಮಾಡ್ಕೊಳ್ಬೇಕು ನಮ್ಗೆ ಎಷ್ಟು ಸ್ವಭಾವ ಆಗೋಗಿದೆ ಸುಳ್ಳು ಹೇಳೋದು ಅಂತ.